768 ವಾರಾಂತ್ಯಗಳು ಅವಿರತವಾಗಿ ಕನ್ನಡಿಗರ ಮನವನ್ನು ರಂಜಿಸುವ ಎದೆತುಂಬಿ ಹಾಡುವ ಕಾರ್ಯಕ್ರಮ 6 ವರ್ಷದ ಬ್ರೇಕಿನ ನಂತರ ಮತ್ತೆ ಶುರುವಾಗ್ತಾ ಇದೆ. ಈ ವಿಷಯವನ್ನು ಪತ್ರಿಕಾ ಮಿತ್ರರ ಮೂಲಕ ರಾಜ್ಯದ ಸಂಗೀತ ಪ್ರಿಯರಿಗೆ ತಿಳಿಸುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರುವ ಪ್ರತಿಯೊಬ್ಬ ಮಾಧ್ಯಮ ಪ್ರತಿನಿಧಿಗೂ ಆದರದ ಸ್ವಾಗತ. ಎದೆತುಂಬಿ ಹಾಡುವೆನು ಅಂದ ತಕ್ಷಣ ನಮ್ಮೆಲ್ಲರ ಮನಸ್ಸಿಗೂ ನೆನಪಾಗುವ ಮುಖ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಸರ್. ಅವರ ಸುಶ್ರಾವ್ಯವಾದ ಗಾಯನ ಮತ್ತು ಸುಮಧುರ ಕಂಠ ಎಲ್ಲ ಸಮಾರಂಭಗಳಿಗೂ ಸಂಭ್ರಮಗಳಿಗೂ ನೋವಿಗಾಗಿ ಅಥವಾ ನಲಿವಿಗಾಗಿ ಒಟ್ಟಿನಲ್ಲಿ ಎಲ್ಲ ಮೂಡುಗಳಿಗೂ ಎಸ್.ಪಿ.ಬಿ. ಸರ್ ಹಾಡಿದರು. ಇವತ್ತು ಅವರು ನಮ್ಮ ಜೊತೆ ಜೀವಿಸುತ್ತಿರಬಹುದು, ಆದರೆ ಅವರು ಹಾಡಿರುವ ಸಾವಿರಾರು ಹಾಡುಗಳ ಮೂಲಕ ನಮ್ಮ ಜೊತೆ ಜೀವಿಸಿದ್ದಾರೆ. ಇವತ್ತು ಇಲ್ಲಿ ಎದೆತುಂಬಿ ಹಾಡುವ ಕಾರ್ಯಕ್ರಮ ಶುರು ಆಗ್ತಿರೋ ಈ ಹೊತ್ತಿಗೂ ಇಲ್ಲೇ ಎಲ್ಲೋ ನಮ್ಮ ಜೊತೆ ಇದ್ದಾರೆ ಅಂತ ಅನಿಸ್ತದೆ. ಅದಕ್ಕೆ ಅನ್ಸುತ್ತೆ ಮಾತಾಡೋದು ಅವರ ಆಶೀರ್ವಾದದೊಂದಿಗೆ ಆರಂಭ ಆಗಿರುವ ಈ ಕಾರ್ಯಕ್ರಮದ ಕುರಿತು ಮಾತನಾಡಲು ನಮ್ಮ ಜೊತೆ ಗಣ್ಯರು ಬಂದಿದ್ದಾರೆ. ಅವರೆಲ್ಲರಿಗೂ ಹಾಗೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಮಾಧ್ಯಮ ಪ್ರತಿನಿಧಿಗೂ ಕನಸು ಕನ್ನಡ ವಾಹಿನಿಯ ಪರವಾಗಿ ಆದರದ ಸ್ವಾಗತ. ಸುದ್ದಿಗೋಷ್ಠಿಗೂ ಮುಂಚೆ ಎಸ್.ಪಿ.ಬಿ. ಸರ್ ಕಾರ್ಯಕ್ರಮದ ನಡೆಸ್ಕೊಡ್ತಿದ್ದು ಆ ಎದೆತುಂಬಿ ಹಾಡುವ ಕಾರ್ಯಕ್ರಮದ ಒಂದು ವೀಟಿ ಇದೆ. ಆ ವೀಟಿನ ನೋಡ್ಕೊಂಡ್ಬರೋಣ. ವೀಟಿ ಪ್ಲೀಸ್. ಕಾಣುತ್ತಿದೆ ಮತ್ತು ಶುರು ಆಗ್ತಿದೆ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಾನು ಆಗಲೇ ಹೇಳಿದ ಹಾಗೆ ಪ್ರತಿಯೊಂದು ಟೆಲಿವಿಷನ್ ಶೋದಲ್ಲಿ ನಾವು ಕಲ್ಮಶವನ್ನ ನೋಡುವ ಅಥವಾ ಕಲ್ಮಶ ಇಲ್ಲದೆ ಟೆಲಿವಿಷನ್ ಶೋ ಆಗುವ ಸಾಧ್ಯತೆಯೇ ಇಲ್ಲದೆ ಇರುವ ಒಂದು ವಿಚಿತ್ರವಾಗಿರುವ ಸಂದರ್ಭದಲ್ಲಿ ಬದುಕ್ತಾ ಇದ್ದೀವಿ. ಕಲ್ಮಶ ಇಲ್ಲದೆ ಇದ್ದ ಒಂದು ಕೆಲವು ಶೋಗಳಲ್ಲಿ ಎದೆತುಂಬಿ ಹಾಡುವೆನು ಕೂಡ ಒಂದಾಗಿತ್ತು. ಅದರ ಜೊತೆಗೆ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವ ಯಾವ ದೃಷ್ಟಿಯೂ ಒಂದೇ ಒಂದು ನೆಗೆಟಿವ್ ಥಾಟ್ ಅನ್ನ ನಮ್ಮಲ್ಲಿ ಉದ್ದೀಪನ ಮಾಡದೇ ಇದ್ದ ಒಂದು ಕೆಲವು ಶೋಗಳಲ್ಲಿ ಎದೆತುಂಬಿ ಹಾಡುವೆನು ಕೂಡ ಒಂದಾಗಿತ್ತು. ಅಂತ ಶೋವನ್ನ ಈಗ ನಾವು ವಾಪಸ್ ಶುರು ಮಾಡುವಾಗ ದಿವ್ಯ ಪರಂಪರೆ ಅನ್ನೋ ಒಂದು ಶಬ್ದವನ್ನ ನಮ್ಮ ತಂಡದವರು ಬಳಸಿದ್ದಾರೆ. ಬಹಳ ಸೂಕ್ತವಾದ ಶಬ್ದ ಅಂತ ಅನ್ಕೋತೀನಿ. ಯಾಕಂದ್ರೆ ಎದೆತುಂಬಿ ಹಾಡುವಿನಿಂದ ಅನೇಕ ಮರಿಕೋಗಿಲೆಗಳು ಹಿರಿಕೋಗಿಲೆಗಳು ಹುಟ್ಕೊಂಡಿವೆ. ಅವರು ಬೇರೆ ಬೇರೆ ಲೆವೆಲ್ ನಲ್ಲಿ ಸಾಧನೆ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಆ ಪರಂಪರೆಯನ್ನು ಮುಂದುವರಿಸುವ ಒಂದು ಪ್ರಯತ್ನವಾಗಿ ಈ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎದೆತುಂಬಿ ಹಾಡುವೆನು ಅಂತ ಟೈಟ್ಲ್ ಇಟ್ಟ ಮೇಲೆ ಮತ್ತು ಅದು ಇಷ್ಟು ಕರ್ನಾಟಕದ ಸಂಸ್ಕೃತಿಯ ಒಂದು ಭಾಗ ಆಗಿರುವ ಈ ಸಂದರ್ಭದಲ್ಲಿ ನಮಗೆ ಎಸ್.ಪಿ. ಸರ್ ಇಲ್ಲದೆ ಅದನ್ನು ಮುಂದುವರಿಸಲು ಬಹಳ ದೊಡ್ಡ ಸವಾಲು ಅಂತ ಅನಿಸ್ತು. ಹಾಗಾಗಿ ಎಸ್.ಪಿ. ಸರ್ ಎದೆತುಂಬಿ ಹಾಡುವೆನು ಟೈಟಲ್ ನ ಮೇಲ್ಗಡೆ ಬಂದು ನಮಗೆ ಆಶೀರ್ವಾದ ಕೂತ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಈ ಶೋದಲ್ಲಿ ನಮ್ಮ ಈ ಶೋದ ನಿರ್ದೇಶಕ ಪ್ರಕಾಶ್ ಅವರು ಅನೇಕ ಹೊಸ ಆಲೋಚನೆಗಳ ಜೊತೆ ಬಂದಿದ್ದಾರೆ. ಅವರು ಈ ಶೋದಲ್ಲಿ ಥ್ರೂ ಎಸ್.ಪಿ.ಬಿ. ಅವರು ಇರೋ ಹಾಗೆ ಅವರು ಇದನ್ನು ಡಿಸೈನ್ ಮಾಡಿದ್ದಾರೆ. ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆ ಆಲೋಚನೆ ಅಂತ ಅನಿಸ್ತು. ಯಾಕೆಂದ್ರೆ ಎಸ್.ಪಿ. ಸರ್ ಅವರ ಪ್ರೆಸೆನ್ಸ್ ಅನ್ನು ನಾವು ಯಾವ ಯಾವ ರೀತಿಯಲ್ಲಿ ತರಬಹುದೋ ಅದರ ತರಲಾದ್ರೆ ಆ ಶೋ ಮೂಲಕ ಅನೇಕ ಗಾಯಕರಿಗೆ, ಸಂಗೀತದ ಜಗತ್ತಿನ ಆಚೆಗೆ ಕೂಡ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ನಾನು ನಂಬುತ್ತೀನಿ. ಈ 3 ನಿಮಿಷಗಳ ವಿಡಿಯೋದಲ್ಲಿ ಅದು ನನಗೆ ಇನ್ನೊಂದು ಸಾರಿ ಖಚಿತ ಆಯಿತು. ಇಷ್ಟು ಎಂಟರ್ಟೈನಿಂಗ್ ಆಗಿ, ಇಷ್ಟು ಅದ್ಭುತವಾಗಿ ಅವರು ಆ ಶೋವನ್ನ ನಡೆಸ್ಕೊಡ್ತಾ ಇದ್ರು. ಯಾವುದೇ ಕಲ್ಮಶ ಇದೆ, ಅದು ಬಹಳ ಕ್ರಿಟಿಕಲ್ ಇವತ್ತಿನ 2021ರ ಈ ಸಂದರ್ಭದಲ್ಲಿ. ನಾನು ಚೆಸ್ ಆಡುವವರು ನ್ಯಾಷನಲ್ ಚಾಂಪಿಯನ್ಶಿಪ್ ಆಗ್ತಾ ಇದ್ದಂತೆ ಮುಂಬೈನ ಪವಾಯಿಗೆ ಚೆನ್ನೈನ ಚೆಸ್ ಡಿಸ್ಟ್ರಿಕ್ಟ್ನವರು 20 ಜನರನ್ನ ಎನ್ರೋಲ್ ಮಾಡಿಬಿಟ್ಟಾರೆ ಅದಕ್ಕೆ ಕಾಂಪಿಟೇಷನ್ಗೆ. ಬಟ್ ಯಾರಿಗೂ ಹೋಗೋಕ್ಕೆ ದುಡ್ಡಿಲ್ಲ, ಮುಂಬೈಗೆ ಹೋಗೋಕೆ ದುಡ್ಡಿಲ್ಲ. ಸ್ಪಾನ್ಸರ್ಗಳು ಸಿಗ್ತಾರೆ. ಚೆಸ್ ಆ ಥರದ ಒಂದು ಕ್ರೀಡೆ ಅಲ್ಲ, ಅನೇಕ ಸ್ಪಾನ್ಸರ್ಗಳನ್ನ ತಗೊಳ್ಬಹುದಾದ ಕ್ರೀಡೆ ಅಲ್ಲ. ಬಟ್ ವಿಶ್ವವನ್ನು ಬೆಳೀತಾರಲ್ಲಿ ಒಬ್ಬ ಜೆಂಟಲ್ಮನ್ ಬಂದರು. ಅವರು ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ ಅಂದರು. ಅದಾದಾಗ ನನಗೆ ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು, ನಾನು ಸ್ವಲ್ಪ ಶ್ರೀಮಂತರ ಮನೆಯಿಂದ ಬಂದವರು. ಸೊ ನಾನೇ ಹೋಗ್ತೀನಿ. ಅದರಲ್ಲಿ ಗೆದ್ದಾಗ 25,000 ಎಷ್ಟು ಪ್ರೈಸ್ಗಳು ನ್ಯಾಷನಲ್ ಚಾಂಪಿಯನ್ಶಿಪ್ ಗೆದ್ದೆ. ಆ ದುಡ್ಡನ್ನ ನಾವು ಯಾರು ಸ್ಪಾನ್ಸರ್ ಮಾಡಿದಾರೋ ಅವ್ರಿಗೆ ಕೊಡ್ಬೇಕಾಗತ್ತ ಅಂತ ಅವ್ರಿಗೆ ಕನ್ಫ್ಯೂಸ್ ಆಗಿದೆ. ಸೊ
ಚೆಸ್ ಆಡಕ್ಕೆ ಹೋಗೋಕೆ ಅದಕ್ಕೆ ಸಂಬಂಧನೇ ಇಲ್ಲ. ಒಬ್ಬ ವ್ಯಕ್ತಿ ಅದನ್ನ ಸಪೋರ್ಟ್ ಮಾಡಿದ್ರು ಅಂಡ್ ವಿಶ್ವನಾಥನ್ ಬರೀತಾರೆ ಅವರಿಗೆ ಬೆಟರ್ ಸೆನ್ಸ್ ಪ್ರಿವೇಲ್ ಅಂಡ್ ಐ ಡಿಡ್ ನಾಟ್ ಆಫರ್ ಹಿಮ್ ದಟ್ ಮನಿ ಅಂತ ಅವ್ರು ಗೆದ್ರು ಅವರಿಗೆ. ಸೊ ಅವರು ಅಷ್ಟು ಒಬ್ಬ ವ್ಯಕ್ತಿಯಾಗಿ SPB ಒಂದು ಸಂವೇದನೆಯನ್ನ ಇದ್ದಂತ ಒಬ್ಬ ವ್ಯಕ್ತಿಯಾಗಿ ಈ ಸಮಾಜಕ್ಕೆ ಒಂದು ಪ್ರೇರಣೆ ಆಗಬಹುದಾದ ಒಂದು ಐಕನ್ ಆಗಿದ್ದಾರೆ. ಅವರನ್ನು ನಾವು ಸಂಗೀತ ಮತ್ತು ಸಂಗೀತ ಅಲ್ಲದೆ ಕೂಡ ಬಹಳ ಇಷ್ಟಪಡಬಹುದು ಅನ್ನೋದಕ್ಕೆ ಈ ಎರಡು ಘಟನೆಗಳನ್ನ ನನಗೆ ಹೇಳೋಣ ಅಂತ ಅನ್ನಿಸ್ತು. ಸೊ ಅದನ್ನ ನಾವು ಹಾಗಾಗಿ SPB ಸರ್ ಈ ಶೋದಲ್ಲಿ ಕಂಟಿನ್ಯೂಸ್ಲಿ ನಾವು ಅವ್ರನ್ನ ಹಿಂಗೋ ಹಂಗೋ ಅವ್ರನ್ನ ವಾಪಸ್ ಫಿಸಿಕಲಿ ಅಲ್ಲದೆ ಇದ್ರು ಇನ್ಯಾವುದೋ ಈ ತರ ರೀತಿಗಳ ಮೂಲಕವೋ ವಾಯ್ಸ್ ಮೂಲಕವೋ ತರಕ್ಕೆ ಸಾಧ್ಯ ಆದರೆ ಅದು ಅನೇಕರಿಗೆ ಪ್ರೇರಣೆ ಆಗುವ ಒಂದು ಅವಕಾಶ ಇದೆ. ಮತ್ತು ನಮ್ಮೆಲ್ಲರಿಗೆ ಅಂದ್ರೆ ನಾನು ಇಲ್ಲಿ ಕೂತಿರುವ ಅತ್ಯಂತ ಡಿಸ್ಟಿಂಗ್ವಿಶ್ಡ್ ಜಡ್ಜಸ್ ಇದ್ದಾರೆ. ರಘು ದೀಕ್ಷಿತ್ ಇರ್ಬೋದು, SP ಚರಣ್ ಸರ್ ಇರ್ಬೋದು, ಅಥವಾ ರಾಜೇಶ್ ಕೃಷ್ಣನ್ ಅವರು ಇರ್ಬೋದು, ಹರಿಕೃಷ್ಣ ಸರ್ ಇರ್ಬೋದು, ಇವರೆಲ್ಲ ಅತ್ಯಂತ ಜವಾಬ್ದಾರಿ ಇರುವ ಮ್ಯೂಸಿಕಲ್ಲಿ ಸಾಕಷ್ಟು ಸಾಧನೆ ಮಾಡಿರುವ ವ್ಯಕ್ತಿಗಳು. ಅವರಿಗೆ ಆ ಜವಾಬ್ದಾರಿ ಇದೆ. ಒಂದು ಚಾನಲ್ ಆಗಿ ನಮಗೆ ಕೂಡ ಈ ದಿವ್ಯ ಪರಂಪರೆಯನ್ನ ಮುಂದುವರಿಸ್ತೀವಿ ಅಂತಂದಾಗ ಆ ಕಲ್ಮಶವನ್ನ ಅಂಟಿಸಿದೆ ಈ ಶೋಗೆ. ಬಹಳ ಪ್ರಾಮಾಣಿಕವಾಗಿ ಈ ಶೋವನ್ನ ಮಾಡೋದು ಮತ್ತು ಅದನ್ನ ಜನಪ್ರಿಯ ಆಗುವ ಹಾಗೆ ನೋಡಿಕೊಳ್ಳುವ ಸವಾಲಿದೆ. ಆ ಸವಾಲನ್ನ ನಮ್ಮ ಪ್ರೋಗ್ರಾಮಿಂಗ್ ಹೆಡ್ ಪ್ರಕಾಶ್ ಮತ್ತು ಅವರ ತಂಡ ಬಹಳ ಚೆನ್ನಾಗಿ ನಿಭಾಯಿಸುತ್ತೆ ಅನ್ನೋ ಒಂದು ನಂಬಿಕೆಯ ಜೊತೆಗೆ ಈ ಶೋ ಈ ವಾರಾಂತ್ಯದಿಂದ ಆರಂಭ ಆಗುತ್ತೆ ಮತ್ತು ಮುಂದುವರಿಯುತ್ತೆ ಅಂತ ಹೇಳ್ತಾ ನಾನು ನಮ್ಮ ಜಡ್ಜಸ್ ನಮ್ಮ ಈ ಶೋ ಬಗ್ಗೆ ಮಾತಾಡಬೇಕು ಅಂತ ಅವ್ರನ್ನ ಕೇಳ್ಕೊತೀನಿ. ಮೊದಲಿಗೆ ರಘು ದೀಕ್ಷಿತ್ ಅವರು ಈ ಶೋ ಬಗ್ಗೆ ಮತ್ತು ಅವರು ಯಾಕೆ ಈ ಶೋದ ಒಂದು ಪಾರ್ಟ್ ಆಗಿದ್ದಾರೆ ಮತ್ತು ಅವರಿಗೆ ಎಷ್ಟು ಎಕ್ಸೈಟ್ ಆಯ್ತು ಈ ಶೋದಲ್ಲಿ ಜಡ್ಜ್ ಆಗಿ ಬರಕ್ಕೆ ಅಂತ ಅವರ ಬಾಯಲ್ಲಿ ಈ ಮಾತನ್ನು ಕೇಳೋಣ. ನಿರೂಪಕರಾಗಿದ್ದರು, ಗುರುಗಳಾಗಿದ್ದರು, ಆಮೇಲೆ ಜಡ್ಜ್ ಆಗಿದ್ದರು, ಆಮೇಲೆ ನಾಟ್ ಜಸ್ಟ್ ಆಸ್ ಎ ಜಡ್ಜ್ ಆಂಕರ್ ಒಬ್ಬರು ಫಿಲಾಸಫರ್ ಗೈಡ್ ಅಂಡ್ ಮೆಂಟರ್ ಕೂಡ ಆಗ್ತಾಯಿದ್ರು ಮಕ್ಕಳಿಗೆ. ಇಂಥ ಶೋನಲ್ಲಿ ಇಂಥ ಒಳ್ಳೆ ಗುರುಗಳು ಸಿಗ್ತಾರೆ ಅನ್ನೋದು ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ ಬಹಳನೇ ಒಂದು ಒಳ್ಳೆಯ ಯೋಗ. ಸೊ ಅಂತಹ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಕನ್ನಡ ಅವರು ಕರೆಸಿದ್ದು ಜಡ್ಜ್ ಆಗಿ ನನಗೆ ಬಹಳ ಸಂತೋಷ. ಒಂದು ಕಡೆ, ಇನ್ನೊಂದು ಕಡೆ SPB ಸರ್ ಕೂಡ ಹೇಳಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನೋ ಒಂದು ಬೇಜಾರು. ಆದರೆ ಅವರ ಸ್ಪಿರಿಟ್ ನಮ್ಮ ಜೊತೆ ಇದ್ದೇ ಇರುತ್ತೆ. ಅವರ ಲೆಗಸಿನ ನಾವು 4 ಜನ ಜಡ್ಜಸ್ ಮುಂದೆ ತಗೊಂಡು ಹೋಗ್ತೀವಿ. ಆಮೇಲೆ ಜನರಿಗೆ ಬಹಳ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಈ ಶೋ ಬಗ್ಗೆ. ಪರಮ್ ಸರ್ ಹೇಳಿದಾಗ ಎಲ್ಲೂ ಸ್ವಲ್ಪ ಕಲ್ಮಶ ಇದೆ, ಅದರ ನಿಷ್ಕಲ್ಮಶವಾಗಿ ನಡೆಸ್ಕೊಂಡು ಹೋಗ್ತಾ ಇರುವ ಕಾರ್ಯಕ್ರಮ SPB ಸರ್. ಹಾಗೆ ಅದೇ ರೀತಿಯಲ್ಲಿ ಇದನ್ನು ಕೂಡ ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ನಂಬಿಕೆ, ಭರವಸೆ ಕೂಡ ಇದೆ. ನೀವೆಲ್ಲ ಈ ಕಾರ್ಯಕ್ರಮ ನೋಡ್ತೀರಿ, ಈ ಕರ್ನಾಟಕ ಅಪ್ರಿಷಿಯೇಟ್ ಮಾಡ್ತೀವಿ ಅಂತ ನಾನು ನಂಬಿದ್ದೀನಿ. ಸೊ ಅಗೇನ್ ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನೀವು ಅಫ್ಕೋರ್ಸ್ ನಾನು ಜಡ್ಜ್ ಆಗಿ ಬಿಸಿಯಾಗಿದೆ ಇಷ್ಟು ವರ್ಷಗಳು. ಬಟ್ ಇದು ಒಂದು ರೀತಿ ಸ್ಪೆಷಲೈಸೇಷನ್ ಮಾಡಿದ್ದೀವಿ ಆಸ್ ಎ ಜಡ್ಜ್. ಸೊ ಆ ಟೈಟ್ಲಿ ಇದಕ್ಕೆ ನಾವು ಟೈಟ್ಲಿ ಏನಿತ್ತು ಅದು ನಿಮಗೆ ಹೇಳಿದಾಗ ಬೇರೆ ಏನೋ ಥಾಟ್ಸೇ ಇರಲಿಲ್ಲ. ಐ ಜಸ್ಟ್ ಸೇ ಐ ಹ್ಯಾವ್ ಟು ಡೂ ದಿಸ್ ಅಷ್ಟೇ. ಯಾಕಂದರೆ SPB ಸರ್ ಅವರು ಎವ್ರಿಥಿಂಗ್ ಅಂದರೆ ದೇವರು ಮಾತ್ರ ಅಲ್ಲ, ಈಸ್ ಅ ಪಾರ್ಟ್ ಆಫ್ ಆಲ್ ಆಫ್ ಅಸ್. ನಾವು ಎಲ್ಲೇ ಪರ್ಫಾರ್ಮ್ ಮಾಡಬಹುದು, ಎಲ್ಲೇ ಮಾಡಬಹುದು, ಎಲ್ಲಿ ಇದ್ರು ಈಸ್ ಪಾರ್ಟ್ ಆಫ್ ಅವರ್ ಬ್ಲಡ್, ಪಾರ್ಟ್ ಆಫ್ ಅವರ್ ಸಿಸ್ಟಮ್ ಆ್ಯಂಡ್ ಪಾರ್ಟ್ ಆಫ್ ಅವರ್ ಹಿಸ್ಟರಿ ಅಂತ ನಾವು ಭಾವಿಸ್ತೀವಿ. ಸೊ ನಾನು ಎಲ್ಲಿ ಪ್ರೋಗ್ರಾಮ್ಸ್ ಕೊಟ್ಟರು ನನ್ನ ಹಾಡುಗಳ ಪ್ರಮಾಣ ಒಂದು 20% ಇರುತ್ತೆ. ಹೆಚ್ಚು ಅವರ ಇದರಲ್ಲಿ ನಾನು ಹಾಡಕ್ಕೆ ಇಷ್ಟಪಡ್ತೀನಿ, ಹಾಡ್ತೀನಿ. ಆ್ಯಂಡ್ ಎಷ್ಟು ಸಲ ಅವರು ನಮ್ಗೆ ಕೇಳಿದ್ರೆ ನೀವು ಯಾಕೆ ನಾಟಕ ಮಾಡ್ತೀವಿ ಅಂತ ಕೇಳಿದ್ರೆ ನಾನು ಸರ್ ನನಗೆ ಅದೊಂದೇ ಗೊತ್ತು ನನಗೆ. ಸೊ ಹಾಗೆ ಯಾಕೆ ಹೇಳ್ತಾ ಇದ್ದಾರೆ ಆ
ಥರದ ಒಂದು ಸೌಂಡ್ ಡಿಸೈನ್, ಒಂದು ಮೆಲಡಿ ಡಿಸೈನ್ ಮತ್ತೆ ಗಾಯನದ ಶೈಲಿ ಏನಿದೆ ಅದಕ್ಕೆ ಈಕ್ವಲೇ ಇಲ್ಲ. ಸೊ ಈ ಸ್ಪರ್ಧೆಯಲ್ಲಿ ಮತ್ತೊಮ್ಮೆ ಆ ಟೆಕ್ನಿಕ್ಸ್ ಏನಿದೆ, ಆ ಟೊನಾಲಿಟೀಸ್ ಏನಿದೆ, ಆ ಎಕ್ಸ್ಪ್ರೆಷನ್ಸ್ ಏನಿದೆ, ಅದು ಬರುವಂತಹ ಸ್ಪರ್ಧೆಗಳಲ್ಲಿ ಅದನ್ನು ತರೋದು ಒಂದು ದೊಡ್ಡ ಜವಾಬ್ದಾರಿ ಆಗುತ್ತೆ. ಸೊ ಯಾಕಂದ್ರೆ ಅವರ ಹಾಡಿಗೆ ಎನ್ಸೈಕ್ಲೋಪೀಡಿಯಾ ಅಂದ್ರೆ ನನ್ನ ಪ್ರಕಾರ ಬೇರೆ ಯಾರೇ ಸಿಂಗರ್ಸ್ ಇದ್ರೂ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ದಟ್ ಏನಾಗುತ್ತೆ, ಐ ಥಿಂಕ್ ದೇರ್ ಇಸ್ ಸಬ್ಸೆಟ್ ಆಫ್ ಹಿಸ್ಟರಿ ಅಂತ ಅನ್ಸುತ್ತೆ. ಬಿಕಾಸ್ ಅವರು ಈಸ್ ಯೂನಿವರ್ಸಲ್ ಸೆಂಟರ್ ಅಂತ ನಾವು ಹೇಳ್ತೀವಿ. ಎಲ್ಲ ಥರದ ಹಾಡುಗಳು, ಕ್ಲಾಸಿಕಲ್, ಸೆಮಿ ಕ್ಲಾಸಿಕಲ್ ಇರ್ಬೋದು, ಐಟಮ್ ನಂಬರ್ಸ್ ಇರ್ಬೋದು, ಯಾವುದೇ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಅವ್ರು ಹಾಡದೇ ಇರೋ ಶೈಲಿನೇ ಇಲ್ಲ, ರೇಂಜ್ ಇಲ್ಲ, ಅವರು ಹಾಡದೇ ಇರೋ ನಾಯಕ ನಟರೇ ಇಲ್ಲ. ಈ ಜನರೇಷನ್ಸ್ಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಆ ಥರದ ಒಂದು ಸಂಗೀತದ ಗಾಯನದ ಮಾಹಿತಿ ನಾವು ಸ್ಪರ್ಧಿಗಳಿಗೆ ನೀಡ್ತಾ ಬರಬೇಕು, ಅಂದರೆ ಈ ಜನರೇಷನ್ ನೀಡ್ತಾ ಬರಬೇಕು ಅನ್ನೋ ಒಂದು ಉದ್ದೇಶ ಇದು. ಸೊ ಈ ಕಾರ್ಯಕ್ರಮ ಅವರೇ ನಡೆಸ್ತಾ ಇದ್ರು. ಸೊ ಅವರ ನೇತೃತ್ವದಲ್ಲಿ, ಅವರ ಗುರುತ್ವದಲ್ಲಿ, ಅವರ ನೇತೃತ್ವದಲ್ಲಿ ನಾವು ಏನೇನು ಕಲ್ತಿದೀವೋ ಅದನ್ನ ಹಾಗೆ ಧಾರೆಯಿಂದ ಅಬ್ಸರ್ವೇಷನ್ಸ್ ಎಲ್ಲ ಹಾಗೆ ಅದನ್ನ ನಾವೇನು ಕಲ್ತಿದ್ದೀವಿ ಅಥವಾ ಏನು ನೋಡಿದೀವಿ, ಎಸ್ಪೆಷಲಿ ನಾವು ಹಂಸಲೇಖ ಸರ್ ಜೊತೆ ಇದ್ದಾಗ ಟ್ರ್ಯಾಕ್ಸ್ ಹಾಕ್ತಿರ್ಬೇಕಾದ್ರೆ ದಿನನಿತ್ಯ ಓಡಾಟ ಅವರು ಬರೋದ್ರಿಂದ ಹಿಡಿದು ಹೇಗೆ ಹಾಡನ್ನ ಬರ್ಕೋತಾ ಇದ್ರು, ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಮತ್ತೆ ಹೇಗೆ ಒನ್ ಆರ್ 2 days ಹೇಗೆ ನಿಭಾಯಿಸ್ತಾ ಇದ್ರು, ಹೌ ಈ ಗಾಡ್ ಟು ದ ಸಾಂಗ್ ವಿತ್ ನೋ ಟೈಮ್, ಒಂದು ರೀತಿ ಪರಕಾಯ ಪ್ರವೇಶ ಯಾವ ಥರ ಮಾಡ್ತಾ ಇದ್ರು, ಇದೆಲ್ಲ ಬರುವಂತಹ ಸ್ಪರ್ಧಿಗಳಿಗೆ ಹಂತ ಹಂತವಾಗಿ ಅದನ್ನು ನೀಡ್ತಾ ಬರಬೇಕು ಅನ್ನೋ ಒಂದು ಸದುದ್ದೇಶ. ಆ್ಯಂಡ್ ಆ ಸದುದ್ದೇಶಕ್ಕೆ ಸದುದ್ದೇಶಕ್ಕೆ ನಾನು ಒಂದು ಭಾಗಿಯಾಗಿದ್ದೀನಿ ಅಥವಾ ಅದರಲ್ಲಿ ಒಂದು ನನ್ನದು ಒಂದು ಪಾತ್ರ ಇದೆ ಅಂತ ನಾನು ನನಗೆ ಅಮೇಜಿಂಗ್ ರೀತಿ ಫೀಲಿಂಗ್ ಫಾರ್ ಮಿ. ಸೊ ನಿಜವಾಗ್ಲೂ I'm looking forward to this role as a judge, as a representative of SPB sir. ಈ ಒಂದು ನಿರ್ಣಾಯಕ ಕೆಲಸ ಏನು ನಾನು ಕೊಟ್ಟಿದ್ದೀನಿ, ಹೃತ್ಪೂರ್ವಕವಾಗಿ ಅಭಿನಂದನೆಗಳು, ಧನ್ಯವಾದಗಳು ನಿಮಗೆ. ಐ ಹೋಪ್ ಟು ಡೂ ಮೈ ಬೆಸ್ಟ್ ಫಾರ್ ದಿಸ್ ಶೋ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಎದೆ ತುಂಬಿ ಹಾಡು ಸರ್, ಪ್ರತಿ ಭಾನುವಾರ 2 ಸೀರಿಯಲ್ಗಳು ಇಡೀ ದೇಶ ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ, ಹಾಗೆ ಕರ್ನಾಟಕದಲ್ಲೂ ಅವು ಎದೆ ತುಂಬಿ ಹಾಡುಗಳು. ಎಲ್ಲರೂ ಭಕ್ತಿಯಿಂದ ರಾಮಾಯಣ ಮಹಾಭಾರತ ನೋಡೋದು, ಹಾಗೆ ಏನು ನೋಡೋದು. ನೀವು ಆವಾಗಲೇ ಹೇಳಿದ್ರೆ ಯಾವ ನಿಷ್ಕಲ್ಮಶ ಇದ್ದಿರುವಂಥ ಒಂದು ಶೋ ಅಲ್ಲ, ಅದು ಶೋ ಅಲ್ಲ ಸರ್, ನಿಷ್ಕಲ್ಮಶ ಇದ್ದಿರೋದು ಅದು ಬಾಲಸ. ಅವ್ರನ್ನ ನೋಡಿದಾಗ ದೇವ್ರನ್ನ ನೋಡಬೇಕು, ದೇವ್ರನ್ನ ತರದಾಗುತ್ತೆ. ಸೊ ಆ ಥರದ ವ್ಯಕ್ತಿ ಶೋ ನಡೆಸೋದು, ಆ ಥರದ ಶೋಗೆ ನಮ್ಮನ್ನು ಕರೆದಿರೋದು ನಮ್ಮ ತುಂಬ ಭಾಗ್ಯ. ಬಟ್ ಇವಾಗ VT ನೋಡಿದಾಗ ಸಣ್ಣ ಹೆದರಿಕೆ ಆಗುತ್ತೆ, ನಮಗೆ ಅರ್ಹತೆ ಇದೆಯಾ ಈ ಶೋ ಬಂದು ಕೂತ್ಕೊಳ್ಳೋದು. ಕಂಟೆಸ್ಟೆಂಟ್ಸ್ ತಪ್ಪು ಮಾಡಿದಿರೋದಲ್ಲ ಸರ್, ನಾವು ತಪ್ಪು ಮಾಡ್ಬೋದು, ಯಾಕಂದ್ರೆ ಅದು ಭಾಳ ಸ್ವಲ್ಪ ಜಾಗ. ಸೊ ಕಂಟೆಸ್ಟೆಂಟ್ಸ್ ತಪ್ಪು ಮಾಡಿದ್ರು ತಪ್ಪಾಗಲ್ಲ, ನಾವು ತಪ್ಪು ಮಾಡಿದ್ರೆ ದೊಡ್ಡ ತಪ್ಪಾಗುತ್ತೆ. ಸೊ ನಾವು ಕಲಿಬೇಕಾಗುತ್ತೆ, ಆ ವಿನಯ ಎಲ್ಲನೂ ಅದು ಯಾವ ತಪ್ಪುಗಳು ನಾವು ಮಾಡಿರೋದು ಮುಚ್ಚಿಗೆ ನೋಡ್ಕೋಬೇಕು. ಆ್ಯಂಡ್ ಈ ಶೋ ನೋಡೋದು ಎಷ್ಟು ಎಂಥ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಶೋ ಇರೋದು ಅಷ್ಟೇ ಒಳ್ಳೆ ಎಕ್ಸ್ಪೀರಿಯನ್ಸು. ಇದು ಯಾವುದೋ ಶೋ ಥರದಲ್ಲ, ಇದೊಂದು ಬಾಲಸರ ನಮ್ಮ ಜೊತೆ ಇದ್ದ ನೆನಪುಗಳು, ಅವ್ರ ಜೊತೆ ನಾವು ಕಲಿತಿರೋ ನೆನಪುಗಳು, ಅದು ಯಾವತ್ತೂ ನಾವು ಅದು ಮುಗಿಯೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನೆನಪುಗಳು ಕೊಟ್ಟಿದ್ದಾರೆ ಬಾಲಸರು. ಸೊ ಅದನ್ನೆಲ್ಲ ಹಂಚ್ಕೊಳ್ಳೋ ಒಂದು ವೇದಿಕೆ, ನಾವು ಕಲಿಯುವ ಒಂದು ವೇದಿಕೆ, ನಾವು ಶಿಸ್ತಿಂದ ಇರೋಕ್ಕೆ ಒಂದು ಶೋ ಆಗುತ್ತೆ. ಸೊ ನೀವು ಕರೆದಿರೋದೇ ನನಗೆ ತುಂಬ ಭಾಗ್ಯ. ಥ್ಯಾಂಕ್ ಯು ಸೊ ಮಚ್. ನನ್ನ ಕೈಲಾದಷ್ಟು ನಾನು ಸರಿಗಿರೋ ಪ್ರಯತ್ನ ಮಾಡ್ತೀನಿ.
but a lot of mistakes. So I will comfortably switch to English if it's okay. Raghu sir and Hari sir, when they were speaking a lot of Kannada. ನನಗೆ ಸ್ವಲ್ಪ ಭಯ ಆಗಿದೆ, ಇಷ್ಟು ಕನ್ನಡ ಮಾತಾಡಬೇಕಾ ಅಂತ. ಯಾಕಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಮಾತಾಡೋಕ್ಕೆ ವೊಕ್ಯಾಬ್ಯುಲರಿ ನನಗೆ ಗೊತ್ತಿಲ್ಲ. ಇನ್ ಬಿಟ್ವೀನ್ ತಮಿಳ್ ವಿಲ್ ಕಮ್, ತೆಲುಗು ವಿಲ್ ಕಮ್, little Hindi also will squeeze in. So please excuse me and forgive me. This is a very important dais to be sitting on for me to mess around trying to impress you speaking in Kannada. So I will try to be as credible as all these judges and gentlemen sitting on the stage by speaking in English. I am basically here to congratulate Rajesh Vishnu sir, Hari Krishna sir, and Raghu Dixit sir for taking on this mantle and furthering the legacy of Edatumbe Harmony. It was ನಮ್ಮ ತಂದೆಯವರ brainchild. When it was initially started by ETV, they did Bharata Theatre in Andhra, then United Andhra. Mr. Ramoji Rao insisted that do such a show in Telugu, and it was very good success there. They wanted to bring it to Karnataka also, and that is how Edatumbe Harmony started. Basically, the same concept of what he was doing in Telugu, they brought it here. The only difference being is the sincerity with which Dad approached Edatumbe Harmony was, I felt a little more than what it was in Telugu, because you all know the kind of affection and love that he has towards Karnataka and the people of Karnataka, and he loved being a part of Edatumbe Harmony. I remember Param sir actually coming home and having a conversation with Dad a few years ago regarding taking Edatumbe Harmony no further again. It was quite a dilemma for Dad, because somehow when ETV stopped existence, it was quite disheartening for him that a program which was very close to him ceased to exist. But when Param sir had come, he was quite conflicted whether to take it further or not, because younger lot, Param sir being in the next generation, and it's a new network, it's a new how do I put it? The thought process of the channel is entirely different than what it used to be before. So he was like, and at that time I had approached Dad to do something in Tamil, because a lot of Tamilians were also asking. Appa has not been in Tamil television for quite a while. So, but he had eventually decided that he was going to do Edatumbe Harmony. I think it around 2017, 2018, and then a lot had happened, and he couldn't take it further. But I'm really grateful for others for doing this. We as a family, we were quite excited and elated that the legacy is continuing here in Karnataka with Edatumbe Harmony. And who else but the best of them, taking the responsibility to take Edatumbe Harmony, Raghu Dixit sir, Rajesh, and Hari Krishna sir. I think it brings a lot of credibility to the program, and I think the network did a very good call on selecting these three to judge the musicians.
Balu sir wanted me to talk about, my relationship with father, son and all that. I never had that because he was always either in Hyderabad or in Bangalore. He used to visit Chennai to visit us. He had no other place to go. Then he said, okay, I have 2 days. I'll come home, I'll rest for a little while and then come back to Bangalore. Because he had so much of work here, he had so much of friends here. I actually used to be jealous of Rajesh because, I used to call him the elder son and I don't know how old you are. And he used to tell me that, I went to his house, there's a huge picture of him and I, lion and cub. If I'm not wrong. So I used to be quite, how come all of these people get to be with that and, I don't get the opportunity. But he was more than happy to be there and we were willing to sit back and watch S.P. Balasubramanian be what he used to be, what he is, what he was. He was an entirely different person when he's on stage, when he's with children, when there's music around him. And that's how Vedatumbe Hardanu and Farpati had come about. And we are quite elated that, the channel is taking this further and I cannot thank them enough. I'm really excited. I'm only here to congratulate them and wish them luck for this endeavor. And I hope occasionally I will come and visit them on sets and learn some Kannada. Thank you. ಅಥವಾ ಸ್ಕ್ರಿಪ್ಟೆಡ್ ಅಥವಾ ಈ ಸೋಕಾಲ್ಡ್ TRP ಅಂತ ಏನ್ ಹೇಳ್ತಾರೆ, ಅಂದ್ರೆ ತುಂಬಾ ಜನ TRP ಅಂತ ಮಾತಾಡುವಾಗ ಇದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋ ಒಂದು ಸಣ್ಣ ಆಲೋಚನೆ ಕೂಡ ಇರಲ್ಲ. ಅಂದ್ರೆ ಇಷ್ಟು ಜನ ಈ TRP ಅಂತಾರಲ್ಲ, ಆಕ್ಚುಲಿ ಆ ತರ ವರ್ಕ್ ಆಗ್ತಾ ಇರಲ್ಲ. ಆದ್ರೆ ಆ ತರ ಒಂದು ಆರೋಪ ಎಲ್ಲ ಟೆಲಿವಿಷನ್ ಚಾನಲ್ಗಳ ಮೇಲಿದೆ. ಸೊ ನಾನು ಕಲ್ಮಶ ಅನ್ನೋ ಒಂದು ಶಬ್ದವನ್ನ ಯಾಕೆ ಬಳಸ್ತಾ ಇದ್ರೆ ಈ ಎಲ್ಲ ಶಬ್ದಗಳ ಒಂದು ಪ್ರತಿರೂಪ ತರ ಬರ್ತದೆ. ಅದಕ್ಕೆ ಹೇಳಿದ್ರೆ ಆ ಕಲ್ಮಶ ಇದಕ್ಕಂದೇ ನೋಡ್ಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದಕ್ಕೆ ಈ ಮುಂದಿನ ಡಿಸ್ಟಿಂಗ್ವಿಷನ್ ಏನ್ ಜಡ್ಜಸ್ ಇದ್ದಾರೆ ಅವ್ರು ಖಂಡಿತ ನಿಂತ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. SPB ಅವರು ಮಗುವಲ್ಲಿ ಮಗು ಆಗ್ತಾ ಇದ್ರು, ಈಗ ಇವರು ಹಾಗೆ ಈಗ ವಿಷಯಕ್ಕೆ ಹಿಂಗೆ SPB ಅವರನ್ನು ನೋಡ್ಬೇಕು ಅಂತ ನೀವು ರಘುಶಿಕ್ಷಕರ SPB ಅವರನ್ನು ಅಥವಾ ರಾಜೇಶ್ ಕೃಷ್ಣ ಅವರ SPB ಅವರನ್ನು ಅಥವಾ ಹರಿಕೃಷ್ಣ ಸರ್ SPB ಅವರನ್ನು ನೋಡಕ್ ಹೋಗ್ಬೇಕು. ಇವರು ಕೊಡುವ ಹಾಡುಗಳಲ್ಲಿ, ಇವರು ಕೊಡುವ ಸಂಗೀತದ ವಿವರಗಳಲ್ಲಿ, ಇವರು ಹಾಡುವ ಹಾಡುಗಳಲ್ಲಿ ಬಾಲು ಸರ್ ಖಂಡಿತವಾಗೂ ಇದ್ದೇ ಇದ್ದಾರೆ ಕಾಣಲಾಗುತ್ತೆ. ಅವರು ನಿನ್ನೆಗೂ ಉಳಿಸ್ಕೊಂಡಿದ್ರು. ಅದರಲ್ಲಿ ಅವರ ಜೀವನದ ಕ್ರಮದಲ್ಲಿ ಒಂದು ಸಣ್ಣ ಮೆಸೇಜ್ ಇದೆ. ಆ ಮೆಸೇಜ್ ಅನ್ನು ನಾವು ತಗೊಂಡು ಈ ಶೋವನ್ನು ಮುಂದುವರಿಸಬೇಕು ಅನ್ನೋದಷ್ಟೇ ಉದ್ದೇಶ. ನಮಗೂ ಆಸೆ ಇದೆ ಅವರನ್ನೇ They didn't ask me. Only special episodes. ಅದು ಒಂದು ಟೀಚರ್ ಅರೇಂಜ್ ಮಾಡ್ತಾರೆ ಕನ್ನಡ ಸಿಗೋಕ್ಕೆ. ಆದ್ಮೇಲೆ ಸ್ಕ್ರೀನಲ್ಲಿ ಮಾಡಬೇಕು ಅಂತ ಟ್ರೈನಿಂಗ್ ಹೋಗ್ತಾ ಇದ್ದೀವಿ. ಅದು ಆನರ್ ನನಗೆ. ನಾನೇನೋ ಟ್ರೈನ್ ಮಾಡಿಲ್ಲ, ಅವರು ಹಾಡು ಹೇಳ್ತಾ ಬೆಳೆದಿದ್ದೀನಿ. ನನಗೆ ಗೊತ್ತು ಒಂದು ವಾಯ್ಸ್, ತಂದೆ ವಾಯ್ಸ್ ಬಂದಿದೆ. ಅವ್ರ ಮಗ ರಾಜೇಶ್ಗೆ how did he get, I don't know. That's the magic. And this is not magic, this is just genetics. But I'm grateful, I'm just grateful, that's all. Mr. Charan. I'm completely with Rajesh. Absolutely with Rajesh, I need to release it. Mr. Charan, the curiosity, one memorial of how it is going on. So it's a long-drawn process. The work has started, but we are doing the, if I may say for lack of a better word, the samadhi is
museum and music rooms, meditation rooms, an exhibition of models of awards and all of that. So that takes a little longer. The architects are at work, they're drawing up all the sketches and everything. It will eventually have to go for a final approval from the village office, where it will go to district, which is in a village. So the village office approvals, and then we'll have to take it further from there. But that's a little longer. It probably might take a couple of years or so for that. Sorry, say it again. Getting all financials